ಹಾಯ್ ಗಾಯ್ಸ್, ಇವತ್ತಿನ ಬ್ಲಾಗ್ ಏನಂದರೆ ನನಗೆ ಫಸ್ಟಿಂದನೇ ಬೈಕು ಕಾರು ಎಲ್ಲ ಆಲ್ಟ್ರೇಷನ್ ಮಾಡೋದಕ್ಕೆ ಕ್ರೇಜ್ ಜಾಸ್ತಿ. ಸೊ ನಾನು ಇದ್ದಿದ್ದು ಎಲ್ಲದಕ್ಕೂ ಅಲ್ಪ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾಯಿರ್ತೀನಿ. ಬಟ್ ನನ್ನ ಹತ್ರ R15V2 ಇದೆ. ನಾನು ತಂದಾಗಲಿಂದ ಮಾಡಿಫೈಡ್ ಮಾಡಬೇಕು ಅಂದ್ಕೊಂಡು ಒಂದು ಸ್ವಲ್ಪ ಆ ಕಡೆ ಕೆಲಸ ಅದು ಇದು ಅಂದ್ಕೊಂಡು ಇನ್ನೂ ಮಾಡೇ ಇಲ್ಲ. ಇವಾಗ ಚೂರೇ ಒಂದೊಂದೇ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಇವಾಗಲೇ ನನ್ನ R15 ತೋರಿಸ್ತೀನಿ ನಿಮಗೆ. ಏನೇನು ಮಾಡ್ಬೋದು ಅಂತ ನೀವೊಂದು ಸ್ವಲ್ಪ ಸಜೆಷನ್ ಕೊಡಿ. ನಾನೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಗೆ ಹೇಳ್ತೀನಿ. ಇದು ನಂದು R15V2. ಇದನ್ನ ಹೊಸ್ದಾಗಿ ಚೇಂಜ್ ಮಾಡಿದ್ದೀನಿ. ಇದೊಂದು ಪಾರ್ಟ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಇನ್ನು ನಾನು ಇದಕ್ಕೆ ಪೈಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ನೋಡಿ ಕೆಳಗಡೆ ಇಲ್ಲಿ ಇದೆಲ್ಲ ರೆಸ್ಟ್ ಹಿಡ್ದಿದೆ. ಈ ಥರ ಸಣ್ಣ ಪುಟ್ಟದೆಲ್ಲ ರೆಸ್ಟ್ ಹಿಡ್ದಿದೆ. ಸೊ ನಾನೇ ಪೇಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹೊರಗಡೆ ಬಿಟ್ಟರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಸೊ ನಾನೇ ಪೈಂಟಿಂಗ್ ಎಲ್ಲ ತಂದು ಪೈಂಟ್ ಎಲ್ಲ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡುವ ಏನಾಗುತ್ತೆ ಅಂತ. ಮತ್ತು ಈ ಪ್ಯಾನಲ್ಲೆಲ್ಲ ಆಲ್ಮೋಸ್ಟ್ ಸ್ಕ್ರ್ಯಾಚಸ್ ಆಗಿದೆ. ಸ್ಟಿಕ್ಕರ್ ಎಲ್ಲ ರಿಮೂವ್ ಮಾಡಿದ್ದೀನಿ ನೋಡಿ. ಗಾಡಿ ಸಿಚುವೇಶನ್ ಹಿಂಗಿದೆ. ಮತ್ತು ಟ್ಯಾಂಕು ಇಲ್ಲಿ ಮೇಲೆಲ್ಲ ಪೈಂಟ್ ಹೋಗಿದೆ. ಐಟಮ್ ಬಾಕ್ಸ್ ಎಲ್ಲ ಇಟ್ಟು ಹೋಗಿದೆ. ಮತ್ತು ಇಲ್ಲೆಲ್ಲ ಸ್ಕ್ರ್ಯಾಚಸ್ ಆಗಿದೆ. ನಾನೇನು ಅಂದ್ಕೊಂಡಿದ್ದೀನಿ ಅಂದರೆ ಇದಕ್ಕೊಂದು ಟ್ಯಾಂಕ್ ಕವರ್ ಬರುತ್ತೆ ಇವಾಗ, ಆಲ್ಟ್ರೇಷನ್ ಮಾಡಿಫೈಡ್ ಎಕ್ಸ್ಟ್ರಾ ಕವರ್. ನೀವು ಆಲ್ಮೋಸ್ಟ್ ನೋಡಿರ್ತೀರ ಬೇರೆ ಕೆಲವರು ವೀಡಿಯೋಗಳಲ್ಲಿ. ಅದೊಂದು ತರ್ಸೋಣ ಅಂತಿದ್ದೀನಿ. ಮತ್ತು ಫ್ರಂಟ್ ಮಡ್ಗಾಡು ಡ್ಯೂಕದ್ದು ಬರುತ್ತೆ, ಡ್ಯೂಕದ್ದು ಹಾಕೋಣ ಅಂದ್ಕೊಂಡಿದ್ದೀನಿ. ಮತ್ತು ಅಂಡರ್ ಬೆಲ್ಲಿ ಫುಲ್ ಅಲ್ಲಿ ತನಕ ಬರುತ್ತೆ, ಅದೊಂದು ಇನ್ಸ್ಟಾಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಈ ಫ್ರಂಟ್ ಪ್ಯಾನಲ್ ಇದೊಂದು ಇಲ್ಲಿ ಹೊಡೆದೋಗಿದೆ. ಮತ್ತು ಈ ಕ್ಲ್ಯಾಂಪ್ಸ್ ಎಲ್ಲ ಒಳಗಡೆಯಿಂದ ಕಟ್ಟಾಗಿಬಿಟ್ಟಿದೆ. ಇದೊಂದು ಚೇಂಜ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗಾಡಿ ಸದ್ಯಕ್ಕೆ ಹೀಗಿದೆ. ಆಲ್ಟ್ರೇಷನ್ ಎಲ್ಲ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ನಿಮ್ಮದೇನಾದರೂ ಸಜೆಷನ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಏನು ಆಲ್ಟ್ರೇಷನ್ ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಮತ್ತು ಸೈಡೆಲ್ಲ ಸ್ವಲ್ಪ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಮಾಡಿಸ್ಬೇಕು ಅಂತ ನೀವು ಕಳಿಸಿದ್ರೆ ನಾನು ನೋಡಿ ಇಷ್ಟ ಆದರೆ ಮಾಡಿಸ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ನನಗೆ ಕಳಿಸ್ಕೊಡಿ ಹೇಗೆ ಮಾಡಬೇಕು ಅಂತ. ಥ್ಯಾಂಕ್ ಯು ಗಾಯ್ಸ್.